ನಮಸ್ಕಾರ ಸ್ನೇಹಿತರೆ. ಭರ್ತಿ 33ನೇ ದಿನಕ್ಕೆ ಕಾಲಿಟ್ಟಿರೋ ಗಲ್ಫ್ ಯುದ್ಧ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈಗ ಈ ತಿಂಗಳಲ್ಲಿ ಜಗತ್ತಿಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಒಂದು ಗಂಭೀರವಾಗಿರೋ ರಿಪೋರ್ಟ್ ಅನ್ನು ಕೊಟ್ಟಿದೆ. ಗ್ಯಾಸ್ ಬೆಲೆಯೆಲ್ಲ ಏರಿಕೆಯಾಗಿ ಈಗಿನ ಪರಿಸ್ಥಿತಿ ಡಬಲ್ ಆಗಬಹುದು, ಜನ ಬೆಲೆ ಏರಿಕೆಯಿಂದ ತತ್ತರಿಸಬಹುದು ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಯುದ್ಧದಿಂದಾಗಿ ಭಾರತದಲ್ಲಿ ಉಂಟಾಗ್ತಿರೋ ಸಮಸ್ಯೆಗಳ ಬಗ್ಗೆ, ನಮ್ಮ ಮೇಲಾಗೋ ಪರಿಣಾಮಗಳ ಬಗ್ಗೆ ಪಿಎಂ ಮೋದಿ ಮಹತ್ವದ ಸಿಸಿಎಸ್ ಮೀಟಿಂಗ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸಿಚುವೇಶನ್ ಇರುವಾಗ ನಡೆಸೋ ಮೀಟಿಂಗ್ ಅದು ಸಿಸಿಎಸ್, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ. ಈಗ ಅಲ್ಲಿ ಮೋದಿ ಮಹತ್ವದ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಏನೋ ಕಡೆ ಟ್ರಂಪ್ ಮತ್ತು ಯುರೋಪ್ ಸಂಬಂಧ ಫುಲ್ ಹಾಳಾಗಿದೆ. ಫ್ರಾನ್ಸ್ ಕೇಳಿದೆ ಅಮೆರಿಕ, ನಮ್ಮನ್ನು ಕೇಳ್ಕೊಂಡು ಏನಾದ್ರು ಹೋದ್ರೆ ನೀವು ಈಗ ನ್ಯಾಟೋ ಬನ್ನಿ ಅಂತ ಕರೆಯಕ್ಕೆ ಅಂತ ತಿರುಗಿ ಇಟ್ಟುಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಒಳಗಡೆ ಇಸ್ರೇಲ್ ರಾಸಾಯನಿಕ ಘಟಕಗಳ ಮೇಲೆ ದಾಳಿ ಮಾಡಿದೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮನುಕುಲ ಇಟ್ಟಿರೋ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಯುದ್ಧ, ಹೊಡೆದಾಟ, ಸಂಘರ್ಷ, ನಾವು ಬೇರೆ ನೀವು ಬೇರೆ ಅಂತೇಳಿ ಹೊಡೆದಾಡ್ತಿರೋ ಮನುಷ್ಯರು ಮತ್ತೊಂದು ಕಡೆ ಸೈಂಟಿಫಿಕ್ ಜಗತ್ತಲ್ಲಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. 50 ವರ್ಷಗಳ ಬಳಿಕ ಚಂದ್ರನ ಹತ್ತಿರಕ್ಕೆ ಮನುಷ್ಯರು ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ನಾಸಾದ ಐತಿಹಾಸಿಕ ಆರ್ಟೆಮಿಸ್ 2 ಮಿಷನ್ ಈಗ ಸಕ್ಸಸ್ಫುಲಿ ಲಾಂಚ್ ಆಗಿದೆ. ಅಮೆರಿಕದ ಫ್ಲೋರಿಡಾದಲ್ಲಿರೋ ಕೆನಡಿ ಸ್ಪೇಸ್ ಸೆಂಟರ್ನಿಂದ ನಾಸಾದ ಬೃಹತ್ ರಾಕೆಟ್ SLS 4 ಗಗನಯಾನಿಗಳನ್ನು ಹೊತ್ತು ಹಾರಿದೆ ನಭಕ್ಕೆ. ಈ 10 ದಿನಗಳ ಟ್ರಿಪ್ನಲ್ಲಿ 3 ಅಮೆರಿಕನ್ಸ್ ಮತ್ತು 1 ಕೆನಡಾದ ಗಗನಯಾತ್ರಿ ಹೋಗಿದ್ದಾರೆ. ವಿಶೇಷ ಅಂದರೆ ಇದೇ ಮೊದಲ ಬಾರಿಗೆ ಮಹಿಳೆ ಕೂಡ ಚಂದ್ರನ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ. ಲಾಂಚ್ ಆಗೋ ಮುನ್ನ ಸ್ವಲ್ಪ ಬ್ಯಾಟರಿ ಪ್ರಾಬ್ಲಮ್ ಕಾಣಿಸ್ಕೊಂಡಿತ್ತು, ಆದರೆ ಇಂಜಿನಿಯರ್ಸ್ ಅದನ್ನ ಕ್ವಿಕ್ ಆಗಿ ಸರಿಪಡಿಸಿ ಯಾವುದೇ ಸಮಸ್ಯೆ ಇಲ್ಲದೆ ಲಾಂಚ್ ಮಾಡಿದ್ದಾರೆ. ಈಗ ಲಾಂಚ್ ಆಗಿರೋ ಆರ್ಟೆಮಿಸ್ 2 ಚಂದ್ರನ ಮೇಲೆ ಲ್ಯಾಂಡ್ ಆಗಲ್ಲ, ಬದಲಾಗಿ ಚಂದ್ರನಿಗೆ ಹತ್ತಿರಕ್ಕೆ ಹೋಗಿ ರೌಂಡ್ ಹೊಡ್ಕೊಂಡು ವಾಪಸ್ ಭೂಮಿಗೆ ಬರುತ್ತೆ. ಆರ್ಟೆಮಿಸ್ 3 ಇದೆಯಲ್ಲ, ಅದಕ್ಕೆ ಇದೊಂಥರ ಪ್ರಾಕ್ಟೀಸ್ ಟ್ರಿಪ್ ಇದು. ಆರ್ಟೆಮಿಸ್ 3 ನಲ್ಲಿ ಚಂದ್ರನ ಮೇಲೆ ಹೋಗಿ ಮನುಷ್ಯರು ಇಳಿತಾರೆ. ಈಗ ಹೋಗಿರೋ 4 ಗಗನಯಾತ್ರಿಗಳು ಲೈಫ್ ಸಪೋರ್ಟ್ ಸಿಸ್ಟಮ್ ಸೇರಿದ ಹಾಗೆ ಎಲ್ಲ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅನ್ನ ಚೆಕ್ ಮಾಡ್ತಾರೆ. ನಾವು ಡೀಟೇಲ್ ಆಗಿ ಈ ರಿಪೋರ್ಟ್ ನಲ್ಲಿ ಕಂಪ್ಲೀಟ್ ಆರ್ಟೆಮಿಸ್ ಮಿಷನ್ ಬಗ್ಗೆನೆ ಫ್ಯೂಚರ್ ಪ್ಲಾನ್ಸ್ ಎಲ್ಲವನ್ನ ಸೇರಿಸಿ ಇದರಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಆಲ್ರೆಡಿ ಪಬ್ಲಿಷ್ ಆಗಿದೆ, ಮಿಸ್ ಇಲ್ಲೇ ಚೆಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಿಳ್ಕೊಳ್ಳೋಕೆ ನೀವು. ಏನೋ ಮಿಡಲ್ ಈಸ್ಟ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಬಂದರೆ ಜಾಗತಿಕವಾಗಿ ಮತ್ತು ಭಾರತದಲ್ಲಿ ಮತ್ತಷ್ಟು ತುರ್ತು ಸಮಸ್ಯೆಗಳನ್ನ, ಗಂಭೀರ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ ಇದು. ಹೀಗಾಗಿ PM ನರೇಂದ್ರ ಮೋದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ಮೋದಿ ಹೊಸ ಆದೇಶ ಕೊಟ್ಟಿದ್ದಾರೆ. ಈ ಬಿಕ್ಕಟ್ಟಿನ ಟೈಮ್ನಲ್ಲಿ ಎಸೆನ್ಷಿಯಲ್ ಸಪ್ಲೈ ಸ್ಟೇಬಲ್ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ಈ ಚಾಲೆಂಜ್ ಅನ್ನ ಕೌಂಟರ್ ಮಾಡೋಕೆ ಸರ್ಕಾರ ಏನ್ ಮಾಡ್ತಾ ಇದೆ, ಮುಂದೆ ಏನು ಆಗಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಅಧಿಕಾರಿಗಳು ತಾವು ಮಾಡ್ತಿರೋ ಕೆಲಸದ ಬಗ್ಗೆ PMಗೆ ಹೇಳಿದ್ದಾರೆ. ಸದ್ಯ ಇಂಧನ ಭದ್ರತೆ ಕಾಯ್ದುಕೊಳ್ಳೋಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಗ್ಯಾಸ್ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಿದೆ. ಸದ್ಯಕ್ಕೆ ನಮ್ಮ ಡೊಮೆಸ್ಟಿಕ್ ಗ್ಯಾಸ್ ರೇಟ್ ಕೂಡ ಏರಿಕೆ ಆಗಿಲ್ಲ. PNG ಕನೆಕ್ಷನ್ ಕೂಡ ಹೆಚ್ಚಿಸಲಾಗ್ತಿದೆ. ಮುಂದಿನ ತಿಂಗಳುಗಳಲ್ಲಿ ವಿದ್ಯುತ್ ಸಮಸ್ಯೆ ಆಗದಂತೆ ನೋಡ್ಕೋಬೇಕು. ಹೀಗಾಗಿ 7 ರಿಂದ 8 ಗಿಗಾವ್ಯಾಟ್ ಗ್ಯಾಸ್ ಬೇಸ್ಡ್ ಪವರ್ ಪ್ಲಾಂಟ್ಗಳಿಗೆ ಗ್ಯಾಸ್ ಪೂಲಿಂಗ್ ಮೆಕಾನಿಸಂನಿಂದ ವಿನಾಯಿತಿ ಕೊಡಲಾಗಿದೆ. ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ ಕಲ್ಲಿದ್ದಲು ಸಪ್ಲೈ ಮಾಡೋಕೆ ಹೆಚ್ಚು ಟ್ರೈನ್ ರೇಕ್ಗಳನ್ನು ಬಳಸಲಾಗ್ತಾ ಇದೆ. ಸದ್ಯಕ್ಕೆ ನಮ್ಮಲ್ಲಿ ಸಾಕಷ್ಟು ಕಲ್ಲಿದ್ದಲಿನ ಸ್ಟಾಕ್ ಕೂಡ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ರೈತರು ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ತಯಾರಾಗಬೇಕು. ಯೂರಿಯಾ ಬೇಕು, ಗೊಬ್ಬರ ಬೇಕು. ಸೊ ಯೂರಿಯಾ ಪ್ರೊಡಕ್ಷನ್ ಮೇಂಟೈನ್ ಮಾಡೋಕೆ ವಿದೇಶಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ. DAP ಮತ್ತು NPKS ಗೊಬ್ಬರದ ಕೊರತೆ ಬಗ್ಗೆ ಕೂಡ ಗಮನ ಹರಿಸಿದ್ವಿ. ಕಳೆದ 1 ತಿಂಗಳಿಂದ ಆಹಾರ, ತರಕಾರಿ, ಹಣ್ಣುಗಳ ಬೆಲೆ ಸ್ಟೇಬಲ್ ಆಗಿದೆ. ಬೆಲೆ ಜಾಸ್ತಿ ಆಗದಂತೆ ಹಾಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಜಾರಿಗೆ ತರೋಕೆ ಕಂಟ್ರೋಲ್ ರೂಮ್ಗಳನ್ನ ಸೆಟಪ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಪ್ರಧಾನಿ ಕಚೇರಿ ಮಾಹಿತಿ ಕೊಟ್ಟಿದೆ. ಅಲ್ಲದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸೇರಿ ಇದನ್ನ ನಿರಂತರವಾಗಿ ಮಾನಿಟರ್ ಮಾಡಲಾಗ್ತಾ ಇದೆ. ಪರಿಸ್ಥಿತಿಯ ಲಾಭ ಪಡೆದು ಗ್ಯಾಸ್, ಆಹಾರ, ಗೊಬ್ಬರವನ್ನ ಅಕ್ರಮವಾಗಿ ಸ್ಟಾಕ್ ಮಾಡಿಟ್ಟು ಹೋಲ್ಡಿಂಗ್ ಮಾಡಿ, ದಾಸ್ತಾನು ಮಾಡಿ ಅದನ್ನ ಆಮೇಲೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋಕೆ ಪ್ರಯತ್ನ ಪಡೋರ ಮೇಲೆ ಕಟ್ಟುನಿಟ್ಟಿನ ಆಕ್ಷನ್ ತಗೊಳ್ಳೋಕೆ, ಪ್ರತಿದಿನ ರೇಡ್ ಮಾಡೋಕೆ ಎಲ್ಲ ರಾಜ್ಯಗಳಿಗೂ ಸೂಚನೆ ಕೊಡಲಾಗಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಹಡಗುಗಳ ಸೇಫ್ ಪ್ಯಾಸೇಜ್ಗೆ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಕೂಡ ನಡೀತಾ ಇದೆ ಅಂತ ಹೇಳಿ ಪ್ರಕಟಣೆ ಹೊರಡಿಸಲಾಗಿದೆ. ಹಾಗೆ ಯುದ್ಧದ ಬಗ್ಗೆ ಸುಳ್ಳು ಸುದ್ದಿಯನ್ನ ಹರಡದಂತೆ ತಡಿಬೇಕು. ಜಿಲ್ಲಾ ಮಟ್ಟದಲ್ಲಿ ಕೆಲಸ ಆಗಬೇಕು. ಜನರಿಗೆ ಸರಿಯಾದ ಮಾಹಿತಿ ರಿಯಲ್ ಟೈಮ್ನಲ್ಲಿ ಅಥೆಂಟಿಕ್ ಇನ್ಫಾರ್ಮೇಶನ್ ತಲುಪಿಸಬೇಕು. ಒಟ್ಟಾರೆ ಈ ಜಾಗತಿಕ ಬಿಕ್ಕಟ್ಟಿನಿಂದಾಗಿ ಉಂಟಾಗೋ ಪರಿಣಾಮವನ್ನು ಎದುರಿಸೋಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ PM ಮೋದಿ ಮೀಟಿಂಗ್ನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ. ಸ್ನೇಹಿತರೆ, ಸರ್ಕಾರ ಎಷ್ಟೇ ಸ್ಟೇಬಿಲಿಟಿಯನ್ನು ಮೇಂಟೈನ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಗ್ರೌಂಡ್ನಲ್ಲಿ ಸಮಸ್ಯೆ ಆಲ್ರೆಡಿ ಶುರು ಆಗಿದೆ. ಬೆಂಗಳೂರಲ್ಲಿ ಆಟೋಗಳಿಗೆ 200 ರೂಪಾಯಿದಷ್ಟೇ ಗ್ಯಾಸ್ ಹಾಕ್ತೀವಿ ಒಂದು ಸಲಕ್ಕೆ ಅಂತ ಹೇಳಿ, ಕಾರ್ಗಳಿಗೆ ಮ್ಯಾಕ್ಸಿಮಮ್ 500 ರೂಪಾಯಿದು ಗ್ಯಾಸ್ ಹಾಕ್ತೀವಿ ಅಂತ ಹೇಳಿ ಫಿಲ್ ಮಾಡ್ತಿದ್ದಾರೆ.
ಇದರಿಂದ ಆಟೋ ಡ್ರೈವರ್ಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಹಲವು ಕಡೆ ಗ್ಯಾಸ್ ಸ್ಟೇಷನ್ ಸಿಬ್ಬಂದಿ ಮತ್ತು ಡ್ರೈವರ್ಗಳ ನಡುವೆ ಸಿಕ್ಕಾಪಟ್ಟೆ ಗಲಾಟೆಯಾಗಿದೆ. ವಾಗ್ವಾದಗಳು ಕೂಡ ನಡೀತಾ ಇವೆ. ಗಂಟೆಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಆಟೋ ಹಾಕೊಂಡು ಕ್ಯೂನಲ್ಲಿ ನಿಂತ್ಕೋಬೇಕು ಅಂದರೆ ನಾವು ದುಡಿಯೋದು ಹೇಗೆ, EMI ಹೇಗೆ ಕಟ್ಟಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇದರೊಂದಿಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಓವರ್ ಚಾರ್ಜಿಂಗ್. ಸರ್ಕಾರಿ ಸ್ಟೇಷನ್ಗಳಲ್ಲಿ 1 ಲೀಟರ್ LPG ಗ್ಯಾಸ್ಗೆ 79 ರೂಪಾಯಿ ರೇಟ್ ಇದೆ. ಆದರೆ ಪ್ರೈವೇಟ್ ಸ್ಟೇಷನ್ಗಳಲ್ಲಿ ಗ್ಯಾಸನ್ನು 90 ರಿಂದ 120 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದರೆ ಬೆಲೆ ಏರಿಕೆ ಆಗಿಲ್ಲ ಪೆಟ್ರೋಲ್ ಡೀಸೆಲ್ದು ಗ್ಯಾಸ್ದು ಅನ್ನೋದು ಸರ್ಕಾರಿ ಸ್ಟೇಷನ್ಗಳಿಗೆ ಮಾತ್ರ ಸೀಮಿತ ಆಗಿದೆ. ಪ್ರೈವೇಟ್ನಲ್ಲೆಲ್ಲ ರೇಟ್ ಆಲ್ರೆಡಿ ಜಾಸ್ತಿ ಆಗಿ ಹೋಗಿದೆ. ಇನ್ನು ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಏನೋ ಟ್ರಂಪ್ ಮಾತಿಗೆ ತಕ್ಕಂತೆ ಕುಣಿತಾ ಇರೋ ಆಯಿಲ್ ಪ್ರೈಸ್ ಮತ್ತೆ ಕೆಳಗೆ ಬಿದ್ದಿದೆ. ಈಗ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ $100ಗೆ ರೀಚ್ ಆಗಿದೆ. ಟ್ರಂಪ್ ಅಮೆರಿಕ ಉದ್ದೇಶಿಸಿ ಮಾತನಾಡೋದಿದೆ. ನಮ್ಮ ಈ ಅರ್ಲಿ ಮಾರ್ನಿಂಗ್ ಬುಲೆಟಿನ್ ರೆಕಾರ್ಡ್ ಆಗೋ ತನಕ ಟ್ರಂಪ್ ಅಲ್ಲಿ ಮಾತಾಡಿರಲಿಲ್ಲ. ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಆಯಿಲ್ನ ಡ್ಯಾನ್ಸ್ ಶುರುವಾಗುತ್ತೆ. ಏನು IRGC ಪರ್ಷಿಯನ್ ಗಲ್ಫ್ನಲ್ಲಿ ದೊಡ್ಡ ಆಯಿಲ್ ಟ್ಯಾಂಕರ್ ಮೇಲೆ ಮಿಸೈಲ್ ಹಾಕಿದೆ. ಈ ಹಡಗನ್ನ ಅಕ್ವಾ 1 ಅಂತ ಗುರುತಿಸಲಾಗಿದೆ. ಇದು ಇಸ್ರೇಲ್ಗೆ ಸೇರಿದ ಹಡಗು ಅಂತ ಇರಾನ್ ಹೇಳ್ಕೊಂಡಿದೆ. ಶಾಲಾ ವಿದ್ಯಾರ್ಥಿಗಳನ್ನು ಹೊಡೆಯೋ ಇಸ್ರೇಲ್ನಂತ ಯಹೂದಿ ರಾಷ್ಟ್ರಕ್ಕೆ ನಾವು ಈ ಥರ ತಿರುಗೇಟು ಕೊಡ್ತಾ ಇದ್ದೀವಿ. ಈಗ ಆ ಹಡಗು ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ ಅಂತ ಇರಾನ್ ಸ್ಟೇಟ್ ಟಿವಿಯಲ್ಲಿ IRGC ಹೇಳಿದೆ. ಇಸ್ರೇಲ್ ಅಂತ ರಾಷ್ಟ್ರ, ಅದರಲ್ಲಿ ಯಹೂದಿ ರಾಷ್ಟ್ರ ಅಂತ ಮೆನ್ಷನ್ ಮಾಡೋದು. ಈ ಧಾರ್ಮಿಕ ಜಗಳ ಅಂತ ಹೇಳಿ ಶುರು ಮಾಡಿದ್ರೆ, ಧರ್ಮವನ್ನು ಇಟ್ಕೊಂಡು ಹೊಡೆದಾಡೋಕ್ಕೆ ಶುರು ಮಾಡಿದ್ರೆ ಎಂಡೇ ಇಲ್ಲ. ಮನುಷ್ಯರನ್ನ ಸರ್ವನಾಶ ಮಾಡಿಕೊಂಡು ಎಲ್ಲರೂ ಸಾಯೋ ತನಕ ಹೊಡೆದಾಡ್ಕೊಂಡು ಸಾಯ್ತಾನೆ ಇರ್ತೀವಿ ನಾವು. ಈ ಹಡಗಿನ ಮೇಲೆ ದಾಳಿ ಆಗಿರೋದು ತಮ್ಮ ಜಲಗಡಿಯ ಒಳಗಡೆ ಅಂತ ಹೇಳಿ ಕತಾರ್ ಕೂಡ ಮಾಹಿತಿ ಕೊಟ್ಟಿದೆ. ಹಾಗೆ ಹೊಸದಾಗಿ ಮತ್ತೆ ಮೇನ್ಲ್ಯಾಂಡ್ ಇಸ್ರೇಲ್ನ ಮೇಲೆ ಇರಾನ್ ದಾಳಿ ಮಾಡಿದೆ. ಒಂದೇ ಸಲ ಹಲವು ಮಿಸೈಲ್ಗಳನ್ನು ಹಾರಿಸಿದೆ. ಬ್ರಾಕ್ ಅನ್ನೋ ನಗರದಲ್ಲಿ ಇರಾನ್ನ ಕ್ಲಸ್ಟರ್ ಸ್ಫೋಟಕಗಳು ಬಂದು ಬಿದ್ದಿವೆ ಅಂತ ಇಸ್ರೇಲ್ ಹೇಳಿದೆ. ಹಾಗೆ ಲೆಬನಾನ್ನಿಂದ ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ನ ಹೈಫಾ ನಗರದ ಸಮೀಪ ರಾಕೆಟ್ ದಾಳಿ ಮಾಡಿದ್ದಾರೆ. ಏನು ಇರಾನ್ ಒಳಗಡೆ ಇಸ್ರೇಲ್ ಕೂಡ ದಾಳಿ ಮಾಡಿದೆ. ಹೊಸದಾಗಿ ಇರಾನ್ನ ರಾಸಾಯನಿಕ ಶಸ್ತ್ರಾಸ್ತ್ರಗಳ ಫ್ಯಾಕ್ಟರಿ ಮೇಲೆ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ತೌಫಿಕ್ ದಾರು ಅನ್ನೋ ಕಂಪನಿಗೆ ಸೇರಿದ ಈ ಫ್ಯಾಕ್ಟರಿ ಮೇಲ್ನೋಟಕ್ಕೆ ಒಂದು ನಾರ್ಮಲ್ ಸಿವಿಲಿಯನ್ ಬಿಸ್ನೆಸ್ ತರ ಕಾಣಿಸ್ತಿತ್ತು. ಆದರೆ ಒಳಗಡೆ ಅತಿ ಅಪಾಯಕಾರಿ ಹಾಗೂ ಪ್ರಾಣ ತೆಗೆಯೋ ಕೆಮಿಕಲ್ ರೆಡಿ ಮಾಡ್ತಾ ಇದ್ರು. ಇರಾನ್ನ ಶಸ್ತ್ರಾಸ್ತ್ರ ಡೆವಲಪ್ ಮಾಡೋ ಸಂಸ್ಥೆಗೆ ಇದು ಸಪ್ಲೈ ಮಾಡ್ತಾ ಇತ್ತು ಅಂತ ಇಸ್ರೇಲ್ ಸೇನೆ ಹೇಳಿದೆ. ಈ ದಾಳಿಯಿಂದ ಇರಾನ್ನ ರಾಸಾಯನಿಕ ಶಸ್ತ್ರಾಸ್ತ್ರ ತಯಾರಿಸೋ ಕೆಪಾಸಿಟಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ IDF ಮಾಹಿತಿ ಕೊಟ್ಟಿದೆ. ಈ ನಡುವೆ ರಾಯ್ಟರ್ಸ್ ನ್ಯೂಸ್ ಏಜೆನ್ಸಿಗೆ ಟ್ರಂಪ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಮೆರಿಕ ಸೇನೆ ಇರಾನ್ನಿಂದ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಅಲ್ಲಿಂದ ವಾಪಸ್ ಬರ್ತೀವಿ, ಆದರೆ ಫ್ಯೂಚರ್ನಲ್ಲಿ ಅಗತ್ಯ ಬಿದ್ದರೆ ಸ್ಪಾಟ್ ಹಿಟ್ಸ್ ದಿಢೀರ್ ಹೋಗಿ ಹೊಡೆದು ಬರೋಕೆ ಮತ್ತೆ ಹೋಗ್ತಾ ಇರ್ತೀವಿ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ನ್ಯಾಟೋ ವಿರುದ್ಧ ಮತ್ತೆ ಆಕ್ರೋಶ ಹೊರ ಹಾಕಿದ್ದಾರೆ. ನಮಗೆ ಬೇಕಾದಾಗ ಅವರು ಸಹಾಯಕ್ಕೆ ಬರಲಿಲ್ಲ. ಇದೊಂದು ಒನ್ ವೇ ಸ್ಟ್ರೀಟ್ ಇದ್ದ ಹಾಗೆ. ಹೀಗಾಗಿನೇ ಆ ಕೂಟದಿಂದ ಅಮೆರಿಕವನ್ನ ಹೊರತರೋ ಬಗ್ಗೆ ನಾನು ಪಕ್ಕಾ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಟ್ರಂಪ್ ಮತ್ತೊಮ್ಮೆ ಹೇಳಿದ್ದಾರೆ. ಏನೋ ಇರಾನ್ ಆಡಳಿತದ ಬಗ್ಗೆ ಕೂಡ ಮಾತನಾಡಿ ಸುಪ್ರೀಂ ಲೀಡರ್ ಅಲಿ ಖಾಮೆನೈ ಸತ್ತು ಹೋಗಿರೋದ್ರಿಂದ ಅಲ್ಲಿಗ ಸಂಪೂರ್ಣವಾಗಿ ರೆಜಿಮ್ ಚೇಂಜ್ ಆಗಿದೆ. ಹಾಗೆ ನೋಡಿದ್ರೆ ನಮ್ಮ ಉದ್ದೇಶ ರೆಜಿಮ್ ಚೇಂಜ್ ಮಾಡೋದಾಗೇ ಇರಲಿಲ್ಲ. ಆದರೂ ಯುದ್ಧದಲ್ಲಿ ಅದು ತಾನಾಗೇ ಆಗಿದೆ. ಇರಾನ್ಗೆ ಈಗ ಮತ್ತೆ ಪೆಟ್ಟು ತಿನ್ನೋ ಇಷ್ಟ ಇಲ್ಲ. ಹೀಗಾಗಿ ಅಲ್ಲಿನ ಹೊಸ ನಾಯಕರೊಂದಿಗೆ ಹೊಸ ಡೀಲ್ ಮಾಡಿಕೊಳ್ಳೋ ದೊಡ್ಡ ಚಾನ್ಸ್ ನಮಗಿದೆ ಅಂತ ಹೇಳಿದ್ದಾರೆ. ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ ಮಾಡ್ಕೊಳ್ಳೋಕೆ ಈಗ ಯಾವುದೇ ಸಾಮರ್ಥ್ಯನ ಉಳಿದಿಲ್ಲ. ಇನ್ನು ಇರಾನ್ ಭೂಮಿಯ ಬಹು ಆಳದಲ್ಲಿ ಬಚ್ಚಿಟ್ಟಿರೋ ಯುರೇನಿಯಂ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಟ್ರಂಪ್ ಕೂಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಗೋಲ್ ಪೋಸ್ಟ್ ಚೇಂಜ್ ಮಾಡಿಬಿಡೋದು. ಈಗ ಏನಾಗುತ್ತೆ, ಇರೋ ಗೋಲ್ ಪೋಸ್ಟಿಗೆ ಹೋಗಿ ಹೊಡೆಯೋಕೆ ಆಗಲ್ಲ ಅಂತ ಹೇಳಿದಾಗ ಎಲ್ಲಿಗೆ ಹೊಡೆಯೋಕ್ಕಾಗುತ್ತೆ ಅಲ್ಲಿಗೆ ಗೋಲ್ ಪೋಸ್ಟ್ನೇ ತಂದಿಟ್ಕೊಂಡ್ಬಿಡೋದು. ಅಲ್ಲಿ ಹೊಡೆದ್ಬಿಟ್ಟು ಗೋಲ್ ಹೊಡೆದೆ ಅಂತ ಹೇಳೋದು. ಆ ಥರ ಮಾಡ್ತಿದ್ದಾರೆ ಟ್ರಂಪ್. ಈಗ ಏನೋ ಹಾರ್ಮೋಸ್ ಓಪನ್ ಮಾಡಿದ್ರೆ ಮಾತ್ರ ನಾವು ಕದನ ವಿರಾಮದ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಂಡೀಷನ್ ಹಾಕಿದ್ರು. ಟ್ರಂಪ್ ಅವರ ಈ ಮಾತಿಗೆ ಈಗ ಇರಾನ್ನ IRGC ಪ್ರತಿಕ್ರಿಯೆ ಕೊಟ್ಟಿದೆ. ಹಾರ್ಮೋಸ್ ಜಲಸಂಧಿಯ ಸಂಪೂರ್ಣ ಕಂಟ್ರೋಲ್ ಈಗ ನಮ್ಮ ನೇವಲ್ ಫೋರ್ಸ್ನ ಕಂಟ್ರೋಲ್ನಲ್ಲಿದೆ. ನಮ್ಮ ದೇಶದ ಶತ್ರುಗಳಿಗೆ ಯಾವುದೇ ಕಾರಣಕ್ಕೂ ಜಲಮಾರ್ಗ ಓಪನ್ ಮಾಡಲ್ಲ ಅಂತ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸದ್ಯಕ್ಕೆ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತುಕತೆ ನಡೆಸೋಕೆ ಇರಾನ್ ರೆಡಿ ಇಲ್ಲ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ತಾನು ಈಗ ಸ್ಟ್ರಾಂಗ್ ಪೊಸಿಷನ್ನಲ್ಲಿದ್ದೀವಿ. ಹೀಗಾಗಿ ಅಮೆರಿಕದ ಡಿಮಾಂಡ್ಗಳಿಗೆ ಒಪ್ಕೊಳ್ಳೋ ಅಗತ್ಯ ಇಲ್ಲ. ಜಗತ್ತನ್ನೇ ಕಂಟ್ರೋಲ್ ಮಾಡ್ತಿದ್ದೀವಿ ನಾವು. ಇಡೀ ಜಗತ್ತು ಈಗ ಅಮೆರಿಕಾಗೆ ಯುದ್ಧ ನಿಲ್ಲಿಸಿ ಅಂತೇಳಿ ಪ್ರೆಷರ್ ಹಾಕೋ ಟೈಮ್ನಲ್ಲಿ ನಾವು ಯಾಕೆ ಸುಮ್ಮನಿರೋಣ, ಅವಕಾಶ ಇದು ಬಳಸ್ಕೊಳ್ಳೋಣ, ಬಗ್ಸೋಣ ಅಮೆರಿಕನ ಅಂತೇಳಿ ಇರಾನ್ ಪ್ಲಾನ್ ಮಾಡ್ತಾ ಇದೆ. ಜೊತೆಗೆ ಅವರಿಗೆ ಅಮೆರಿಕ ಮತ್ತು ಟ್ರಂಪ್ ಮೇಲೆ ನಂಬಿಕೆನೇ ಇಲ್ಲ ಮಾತುಕತೆ ಮೇಲೆ. ಲಾಸ್ಟ್ ಟೈಮ್ ಮಾತಾಡ್ತಾನೆ ಒಳ್ಳೆ ಡೀಲ್ ಆಗುತ್ತೆ ಅನ್ನೋ ಟೈಮ್ನಲ್ಲಿ ಹೋಗಿ ಆಯತುಲ್ಲಾ ಖಾಮೆನೈನ ಹೊಡೆದು ಬಿಟ್ಟಿದ್ರು. ಇವರು ಮಿಸೈಲ್ ನುಗ್ಸಿದ್ರು, ಅವ್ರ ಫ್ಯಾಮಿಲಿ ಸಮೇತ ಹೊಡೆದಿದ್ರು, ಟಾಪ್ ಇರಾನಿಯನ್ ಲೀಡರ್ಶಿಪ್ನ ನಾಶ ಮಾಡಿದ್ರು. ಹಾಗಾಗಿ ಟ್ರಂಪ್ನ ನಂಬಕ್ಕೆ ಇರಾನ್ ರೆಡಿ ಇಲ್ಲ ಅಂತ ರಿಪೋರ್ಟ್ ಮಾಡಲಾಗ್ತಿದೆ. ಏನೋ ಇರಾನ್ ದಾಳಿ ಹಾಗೂ ಸ್ಟ್ರೇಟ್ ಆಫ್ ಹಾರ್ಮೋಸ್ ಜಲಮಾರ್ಗ ಬಂದಾಗಿರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಜಗತ್ತಿಗೆ ಭಾರಿ ಸಮಸ್ಯೆ ಆಗುತ್ತೆ. ಅದರಲ್ಲೂ ಯುರೋಪ್ ರಾಷ್ಟ್ರಗಳಿಗೆ ಆಯಿಲ್ ಸಪ್ಲೈ ಬಹುತೇಕ ಕಟ್ ಆಗುತ್ತೆ ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮುಖ್ಯಸ್ಥ ಫಾತಿಹ್ ಬಿರ್ರೋಲ್ ಹೇಳಿದ್ದಾರೆ.
ಯುದ್ಧ ಶುರುವಾದಾಗಿನಿಂದ ಈಗ ಆಲ್ರೆಡಿ 1.2 ಕೋಟಿ ಬ್ಯಾರೆಲ್ ಆಯಿಲ್ ಸಪ್ಲೈ ಲಾಸ್ ಆಗಿದೆ. ಇರಾನ್ ದಾಳಿಯಿಂದಾಗಿ ಮಿಡಲ್ ಈಸ್ಟ್ನಲ್ಲಿ ಸುಮಾರು 40 ಪ್ರಮುಖ ಇಂಧನ ಕೇಂದ್ರಗಳು ಡ್ಯಾಮೇಜ್ ಆಗಿವೆ. ಇದನ್ನು ರಿಪೇರಿ ಮಾಡೋಕ್ಕೆ ಸಾಕಷ್ಟು ಟೈಮ್ ಬೇಕು. ಮಾರ್ಚ್ ತಿಂಗಳಲ್ಲಿ ಹೇಗೋ ಸರಿ ಹೋಯಿತು, ಯಾಕಂದರೆ ಯುದ್ಧಕ್ಕೂ ಮುನ್ನ ಅಗ್ರಿಮೆಂಟ್ ಇದ್ದ ಹಡಗುಗಳು ಬಂದು ಸ್ವಲ್ಪ ಮ್ಯಾನೇಜ್ ಆದವು. ಆದರೆ ಏಪ್ರಿಲ್ನಲ್ಲಿ ರಿಯಲ್ ಪರಿಣಾಮ ಕಾಣೋಕ್ಕೆ ಶುರುವಾಗುತ್ತೆ. ಆಯಿಲ್ ಶಾರ್ಟೇಜ್ ಮಾರ್ಚ್ಗಿಂತ ಡಬಲ್ ಆಗುತ್ತೆ. ಹಾಗೆ LNG ಸಪ್ಲೈ ಕೂಡ ಇರೋದಿಲ್ಲ. ಇದರಿಂದ ಪ್ರಪಂಚದಾದ್ಯಂತ ಹಣದುಬ್ಬರ ಜಾಸ್ತಿಯಾಗಿ ಎಕನಾಮಿಕ್ ಗ್ರೋತ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಮೇನ್ ಆಗಿ ಜೆಟ್ ಫ್ಯೂಲ್ ಮತ್ತು ಡೀಸೆಲ್ ಕೊರತೆ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡುತ್ತೆ. ಇದು ಆಲ್ರೆಡಿ ಏಷ್ಯಾ ರಾಷ್ಟ್ರಗಳಿಗೆ ಪರಿಣಾಮ ಮಾಡ್ತಾ ಇದ್ದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಯುರೋಪ್ಗೂ ಬಿಸಿ ತಟ್ಟುತ್ತೆ ಅಂತ ಹೇಳಿದೆ. ಈ ಬಿಕ್ಕಟ್ಟು ನಿಭಾಯಿಸೋಕೆ IEA ಈಗ ಆಲ್ರೆಡಿ ತನ್ನ ಎಮರ್ಜೆನ್ಸಿ ರಿಸರ್ವ್ನಿಂದ 40 ಕೋಟಿ ಬ್ಯಾರೆಲ್ ಆಯಿಲನ್ನು ರಿಲೀಸ್ ಮಾಡಿದ್ದು, ಇನ್ನೂ ಹೆಚ್ಚಿನ ರಿಸರ್ವ್ ರಿಲೀಸ್ ಮಾಡೋ ಬಗ್ಗೆ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗಿನ ಪರಿಸ್ಥಿತಿ 1973 ಮತ್ತು 1979ರಲ್ಲಿ ಬಂದಿದ್ದ ಆಯಿಲ್ ಕ್ರೈಸಿಸ್ಗಿಂತ ಭೀಕರವಾಗಿದೆ. ಯುಕ್ರೇನ್ ಯುದ್ಧದಿಂದ ಆಗಿರೋ ಗ್ಯಾಸ್ ಬಿಕ್ಕಟ್ಟು, ಹಿಂದೆ ನಡೆದಿದ್ದ ತೈಲ ಬಿಕ್ಕಟ್ಟು ಎಲ್ಲವನ್ನ ಒಟ್ಟು ಸೇರಿಸಿದ್ರೂ ಕೂಡ ಈಗಿನ ಪರಿಸ್ಥಿತಿಯನ್ನ ಮ್ಯಾಚ್ ಮಾಡೋಕೆ ಆಗಲ್ಲ, ಅಷ್ಟು ಸೀರಿಯಸ್ ಇದೆ ಅಂತ ಹೇಳಿದ್ದಾರೆ. ಏನೋ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡೋ ಹಡಗುಗಳಿಗೆ ಇನ್ಶೂರೆನ್ಸ್ ಕೊಡೋಕೆ ಅಮೆರಿಕ ಅಧ್ಯಕ್ಷರು ಒಂದು ಹೊಸ ಪ್ಲಾನ್ ಮಾಡಿದ್ರು. 4 ವಾರಗಳ ಹಿಂದೆ ಈ ಸ್ಕೀಮ್ ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅಂತ ಬಹಳ ಬಿಲ್ಡಪ್ ಕೂಡ ಕೊಟ್ಟಿದ್ರು. ಆದರೆ ಲಾರ್ಡ್ಸ್ ಲಿಸ್ಟ್ ಅನ್ನೋ ಶಿಪ್ಪಿಂಗ್ ಜರ್ನಲ್ನ ರಿಪೋರ್ಟ್ ಪ್ರಕಾರ ಇಲ್ಲಿವರೆಗೆ ಒಬ್ಬರು ಕೂಡ ಈ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಯೂಸೇ ಮಾಡ್ಕೊಂಡಿಲ್ಲ. ಇದು ಅಮೆರಿಕಾಗೆ ದೊಡ್ಡ ಮುಖಭಂಗ. ಈ ಪ್ಲಾನ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಅಮೆರಿಕ ಇನ್ಶೂರೆನ್ಸ್ ಸ್ಕೀಮ್ಗೆ ಸಾಕಷ್ಟು ರೂಲ್ಸ್ ಮತ್ತು ಕಂಡೀಷನ್ ಹಾಕಿದೆ. ಆ ನಿಯಮಗಳನ್ನು ನೋಡಿದ್ರೆ ಸಾಕು, ಇದು ಕೇವಲ ಅಮೆರಿಕದೊಂದಿಗೆ ಕನೆಕ್ಷನ್ ಇರೋ ಹಡಗುಗಳಿಗೆ ಮಾತ್ರ ಯೂಸ್ ಆಗೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಯಾರು ಇದರ ಸವಾಸ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದಾರೆ. ಅಮೆರಿಕದ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಉಂಟಾಗಿದೆ ಇಲ್ಲಿ ಮೇನ್ಲಿ. ಹೀಗಾಗಿ ಯಾರು ಇರಾನ್ನ ಹತ್ರ ಸುಳಿತಾ ಇಲ್ಲ. ಇರಾನ್ನ ಮೆಹರ್ ನ್ಯೂಸ್ ಏಜೆನ್ಸಿ ಮಾಡಿರೋ ರಿಪೋರ್ಟ್ ಪ್ರಕಾರವೇ ನೋಡಿದ್ರೆ 400ಕ್ಕೂ ಅಧಿಕ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಹಡಗುಗಳು ಜಲಸಂಧಿ ದಾಟೋಕೆ ನಿಂತ್ಕೊಂಡು ಕಾಕೊಂಡು ಕೂತಿದಾವಲ್ಲಿ. ಏನೋ ಹಾರ್ಮುಜ್ ಜಲಸಂಧಿ ಕಾಪಾಡೋಕೆ ನ್ಯಾಟೋ ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ನ್ಯಾಟೋದಿಂದ ಹೊರಬರ್ತೀವಿ ಅಂತ ಟ್ರಂಪ್ ಹೇಳಿದ್ರಲ್ಲ. ಇದಕ್ಕೆ ಫ್ರಾನ್ಸ್ ಮತ್ತು ಜರ್ಮನಿ ತಿರುಗಿಟ್ಟು ಕೊಟ್ಟಿವೆ. ನ್ಯಾಟೋ ಅನ್ನೋದು ಹಾರ್ಮುಜ್ ಕಾಯಕ್ಕೆ ಇರೋದಲ್ಲ, ಅದು ಯುರೋಪ್ ಮತ್ತು ಅಟ್ಲಾಂಟಿಕ್ ಪ್ರದೇಶದ ಸೆಕ್ಯೂರಿಟಿಗಾಗಿ ಇರೋ ಒಂದು ಅಲಯನ್ಸ್ ಅಂತ ಫ್ರಾನ್ಸ್ ಹೇಳಿದೆ. ಅಲ್ಲದೆ ಒಂದು ವೇಳೆ ಹಾರ್ಮುಜ್ನಲ್ಲಿ ಕಾರ್ಯಾಚರಣೆ ಮಾಡಿದ್ರೆ ಅದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಫ್ರಾನ್ಸ್ ಸಚಿವೆ ಆಲಿಸ್ ರೂಫೋ ಹೇಳಿದ್ದಾರೆ. ಏನೋ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಇನ್ನೂ ಜೋರಾಗಿ ಮಾತನಾಡಿದ್ದಾರೆ. ಯುದ್ಧವನ್ನ ನಮ್ಮನ್ನು ಕೇಳಿ ಮಾಡಿಲ್ಲ, ನೀವು ನಮ್ಮೊಂದಿಗೆ ಚರ್ಚೆನೆ ಮಾಡಿಲ್ಲ, ಸೊ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಟ್ರಂಪ್ ಬೆದರಿಕೆಗಳಿಗೆ ಕೇರ್ ಮಾಡ್ತಾನೆ ಇಲ್ಲ ಅವರು. ಅಲ್ಲದೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಫ್ರಾನ್ಸ್ ನಿಲುವು ಒಂದೇ ಇದೆ, ನಾವು ಯುದ್ಧಕ್ಕೆ ಬರಲ್ಲ, ನಮ್ಮನ್ನು ಕೇಳ್ಕೊಂಡು ನೀವು ಹೋಗಿಲ್ಲ ಅಂತ ಟ್ರಂಪ್ಗೆ ಶಾಕ್ ಕೊಟ್ಟಿದ್ದಾರೆ. ಇತ್ತ ಜರ್ಮನಿ ಕೂಡ ಟ್ರಂಪ್ಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿಲ್ಲ. ಟ್ರಂಪ್ ಈ ರೀತಿ ಹೇಳ್ತಿರೋದು ಇದೇ ಮೊದಲಲ್ಲ, ಅವರು ಪದೇ ಪದೇ ಹಿಂಗೆ ಮಾತನಾಡಿದ್ದಾರೆ. ಇದರ ಪರಿಣಾಮ ಏನಾಗಬಹುದು ಅಂತ ನೀವೇ ಗೆಸ್ ಮಾಡಿ ಅಂತ ಜರ್ಮನ್ ಸರ್ಕಾರದ ವಕ್ತಾರರು ಹೇಳಿದ್ದಾರೆ. ಅಲ್ಲದೆ ಜರ್ಮನಿ ಯಾವತ್ತಿದ್ರೂ ಕೂಡ ನ್ಯಾಟೋ ಮೈತ್ರಿಕೂಟದೊಂದಿಗೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಎಲ್ಲರೂ ಏನು ಹೇಳ್ತಿದ್ದಾರೆ ಗೊತ್ತಾ, ನ್ಯಾಟೋ ಸ್ಟ್ರಾಂಗ್ ಆಗೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ನ್ಯಾಟೋ ಸಪೋರ್ಟ್ ಮಾಡ್ತೀವಿ ಅಂತ. ಅಂದರೆ ಅಮೆರಿಕ ತೊಲಗಿದ್ರು ಕೂಡ ಹೋಗಲಿ, ಏಕಾಂಗಿ ಆಗಿರಲಿ, ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ನಮಗೆ ತಾಕತ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಏನೋ ನ್ಯಾಟೋ ಕಂಟ್ರಿ ಬಲ್ಗೇರಿಯಾಗೆ ಇರಾನ್ ಕಡೆಯಿಂದ ದೊಡ್ಡ ವಾರ್ನಿಂಗ್ ಬಂದಿದೆ. ಅಮೆರಿಕದ ಯುದ್ಧ ವಿಮಾನಗಳಿಗೆ ನಿಮ್ಮ ಏರ್ಪೋರ್ಟ್ ಬಳಸೋಕೆ ಬಿಡಬೇಡಿ ಅಂತ ಬಲ್ಗೇರಿಯಾಗೆ ಇರಾನ್ ತಾಕೀತು ಮಾಡಿದೆ. ಮಾರ್ಚ್ 18ನೇ ತಾರೀಕು ಬಲ್ಗೇರಿಯಾದ ವಾಸಿಲ್ಲೆವ್ಸ್ಕಿ ಏರ್ಪೋರ್ಟ್ನಲ್ಲಿ ಅಮೆರಿಕದ ಸೇನಾ ವಿಮಾನಗಳಿಗೆ ಇಂಧನ ತುಂಬಿಸೋ ಕೆಲಸ ನಡೆದಿತ್ತು. ಇದನ್ನು ವಿರೋಧಿಸಿ ಇರಾನ್ ಸರ್ಕಾರ ಬಲ್ಗೇರಿಯಾಗೆ ಒಂದು ಪತ್ರವನ್ನು ಕಳಿಸಿದೆ ಅಂತ ಗೊತ್ತಾಗಿದೆ. ನಮ್ಮ ದೇಶದ ಭದ್ರತೆ ಕಾಪಾಡಿಕೊಳ್ಳೋಕೆ ನಾವು ಎಂಥ ಕ್ರಮ ಬೇಕಾದರೂ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಇನ್ನು ವಾಲ್ ಸ್ಟ್ರೀಟ್ ಜರ್ನಲ್ ಇತ್ತೀಚೆಗೆ UAE ಬಗ್ಗೆ ಒಂದು ರಿಪೋರ್ಟ್ ಪ್ರಕಟ ಮಾಡಿತ್ತು. ಅದರಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಮಾರ್ಗ ಓಪನ್ ಮಾಡೋಕೆ UAE ಮಿಲಿಟರಿ ಆಕ್ಷನ್ ತಗೊಳ್ಳೋಕೆ ರೆಡಿಯಾಗಿದೆ ಅಂತ, ಹಾಗೆ ತಾನೇ ನೇರವಾಗಿ ಕದನದಲ್ಲಿ ಪಾಲ್ಗೊಳ್ಳೋಕೆ ಹೊರಟಿದೆ ಅಂತ ಈ ರಿಪೋರ್ಟನ್ನು UAE ತಳ್ಳಿ ಹಾಕಿದೆ. ನಮ್ಮ ನಿಲುವು ಚೇಂಜ್ ಆಗಿಲ್ಲ, UAE ಯಾವುದೇ ಯುದ್ಧಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಆ ರಿಪೋರ್ಟನ್ನು, ವಾಲ್ ಸ್ಟ್ರೀಟ್ ಜರ್ನಲ್ನ ರಿಪೋರ್ಟನ್ನು ಇವರು ಅಲ್ಲಗಳೆದಿದ್ದಾರೆ. ಏನೋ ಗಲ್ಫ್ ಯುದ್ಧದಲ್ಲಿ ಯುಕ್ರೇನ್ನ ಡ್ರೋನ್ ಇಂಟರ್ಸೆಪ್ಟರ್ಗಳು ಭರ್ಜರಿಯಾಗಿ ಕೆಲಸ ಮಾಡ್ತಿದ್ದಾವೆ ಅಂತ ಹೇಳಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳ್ಕೊಂಡಿದ್ದಾರೆ. ಸದ್ಯ ಸೌದಿ, UAE, ಕತರ್ ಮತ್ತು ಜೋರ್ಡನ್ನಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ. ಅಲ್ಲಿ ನಮ್ಮ ಡ್ರೋನ್ ಇಂಟರ್ಸೆಪ್ಟರ್ಗಳು ಚೆನ್ನಾಗಿ ಕೆಲಸ ಮಾಡ್ತೇವೆ. ನಾವೀಗ ಬಹ್ರೇನ್, ಕುವೈತ್ ಮತ್ತು ಇರಾಕ್ ರಾಷ್ಟ್ರಗಳೊಂದಿಗೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಟರ್ಕಿ ಜೊತೆಗೂ ಕೂಡ ಸೇನಾ ಸಹಕಾರವನ್ನು ಹೆಚ್ಚಿಸೋ ಬಗ್ಗೆ ಸಾಧ್ಯತೆ ಇದೆ ಆ ಥರದ್ದು ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಇವರು ಮಾಡ್ತಿರೋದು ನೋಡಿದ್ರೆ ಈಗ ಯುಕ್ರೇನ್ ಫುಲ್ ಶಾಂತವಾಗಿದೆ, ಅಲ್ಲಿ ಯುದ್ಧ ನಡೀತಾ ಇಲ್ಲ, ಪುಟಿನ್ ಏನು ಮಿಸೈಲ್ ಡ್ರೋನ್ ಕಳಿಸ್ತಾನೆ ಇಲ್ಲ, ಹಾಗಾಗಿ ಫ್ರೀಗಿದ್ದಾರೆ ಇವರು ಭಾಳ. ಹಾಗಾಗಿ ಸೌದಿ, UAE, ಈಗ ನೆಕ್ಸ್ಟ್ ಟರ್ಕಿಗೂ ಕೂಡ ಇವರು ಡ್ರೋನ್ ಪ್ರೊಟೆಕ್ಷನ್ ಕೊಡೋಕ್ಕೆ ಬಹಳ ಉಮೇದನ್ನು ತೋರಿಸ್ತಾ ಇದ್ದಾರೆ, ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅವರು.
ಎಲ್ಲ ಯುಕ್ರೇನಲ್ಲೆಲ್ಲ ಮುಗಿದೆ ಅನ್ನೋ ಥರದಲ್ಲಿ ವರ್ತಿಸ್ತಾ ಇದ್ದಾರಪ್ಪ ಅವರು. ಇನ್ನು ಇರಾನ್ ಮತ್ತು ಇಸ್ರೇಲ್ ಕದನದ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಮೆರಿಕ ಜನರಿಗೆ ಒಂದು ಓಪನ್ ಲೆಟರ್ ಬರೆದಿದ್ದಾರೆ. ಅಮೆರಿಕ ಈಗ ಇಸ್ರೇಲ್ನ ಒಂದು ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ಇಸ್ರೇಲ್ನ ಪ್ರಭಾವಕ್ಕೆ ಒಳಗಾಗಿ ಅವರ ಇಷ್ಟ ಬಂದಂತೆ ಅಮೆರಿಕ ತನ್ನ ಪಾಲಿಸಿಗಳನ್ನು ರೂಪಿಸ್ತಾ ಇದೆಯಾ, ಚೇಂಜ್ ಆಗ್ತಿರನೇ ಅವ್ರಿಗೆ ಬೇಕಾದಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪ್ಯಾಲೆಸ್ತೈನ್ ವಿಚಾರದಿಂದ ಇಡೀ ಪ್ರಪಂಚದ ಗಮನವನ್ನು ಬೇರೆ ಕಡೆಗೆ ಸೆಳೆಯೋಕೆ ಇಸ್ರೇಲ್ ಬೇಕು ಅಂತಲೇ ಇರಾನ್ನಿಂದ ದೊಡ್ಡ ಅಪಾಯ ಇದೆ ಅಂತೇಳಿ ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಯುದ್ಧದ ಸಂಪೂರ್ಣ ಹೊರೆಯನ್ನು ಅಮೆರಿಕದ ಮೇಲೆ ಹಾಕೋಕೆ ಇಸ್ರೇಲ್ ಸ್ಕೆಚ್ ಹಾಕಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕದ ಕೊನೆಯ ಸೈನಿಕನ ಜೀವ ಇರೋವರೆಗೂ ಮತ್ತು ಅಮೆರಿಕದ ಜನರ ಟ್ಯಾಕ್ಸ್ ಹಣ ಮುಗಿಯೋವರೆಗೂ ಈ ಯುದ್ಧ ಮಾಡಿಸಬೇಕು ಅನ್ನೋದು ಇಸ್ರೇಲ್ನ ಪ್ಲಾನ್ ಅಂತ ಪೆಜೆಶ್ಕಿಯಾನ್ ಇಸ್ರೇಲ್ ಅನ್ನ ಸಿಂಗಲ್ ಔಟ್ ಮಾಡಿ ಅಮೆರಿಕ ನಿಮಗೆ ಬುದ್ಧಿಲ್ವೇನ್ರಿ, ಇಸ್ರೇಲ್ ಹೇಳ್ದಂಗೆ ಕುಣಿತಾ ಇದ್ದೀರಲ್ಲ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಲ್ಲಿ ತನಕದ ಮಿಡಲ್ ಈಸ್ಟ್ನ ಕ್ರೈಸಿಸ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಅನ್ನ ತಲುಪಿಸುವಂತ ಪ್ರಯತ್ನ. ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.